ವೆಲ್ಕಮ್ ಟು ಮೈ ಚಾನಲ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ಇವತ್ತು ನಾನು ಈ ಹ್ಯಾಂಡ್ ಬ್ಯಾಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ಗಳನ್ನ ನೋಡ್ಕೊಂಬರೋಣ. ನಾನು ಇಲ್ಲಿ ಈ ಮಟೀರಿಯಲ್ಸ್ನ ತಗೊಂಡಿದ್ದೀನಿ. ಒಂದು ಗಮ್ ಬಾಟಲ್, 2 ಪೇಪರ್ಸ್, 1 ಸೀಸರ್ ಮತ್ತು ಜಲ್ದಿ ಪೇಪರ್ ಹಾಕಿದ್ದೀನಿ. ಫಸ್ಟ್ ನಾನು ಇದನ್ನ ಸರ್ಕಲ್ ಮಾಡ್ಕೊತೀನಿ. ನೋಡ್ಬೋದು ಇಲ್ಲಿ ಗೆರೆ ಬಿದ್ದಿದೆ. ನಾನು ಈಗ ಇದನ್ನ ಕಟ್ ಮಾಡ್ತೀನಿ. ನಾನು ಇಲ್ಲಿ ಈ ಥರ ಸರ್ಕಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದನ್ನ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಫೋಲ್ಡ್ ಮಾಡಿದಂತ ಸ್ವಲ್ಪ ನಾನು ಈ ಥರ ಫೋಲ್ಡ್ ಮಾಡ್ತೀನಿ. ಈ ಸೈಡ್ ಕೂಡ ಅಷ್ಟೇ. ನೀವು ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ತೊಗೊಂಡ್ರೆ ನಿಮಗೆ ಈ ಬ್ಯಾಗು ಈ ಥರ ಕರೆಕ್ಟಾಗಿ ಬರೋದಿಲ್ಲ. ನೋಡಿ ನಾನು ಈಗ ಈ ಟೈಪ್ ಮಾಡಿಕೊಂಡು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದನ್ನ ಈಗ ನಾನು ನೆಕ್ಸ್ಟ್ ಇದನ್ನ ಒಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನಾನು ಈ ಥರ ಮಡಚಿಬಿಟ್ಟು ನಾನು ಇಲ್ಲಿ ಗಮನಿಸ್ತಾ ಇದ್ದೀನಿ. ನೋಡ್ಬೋದು ನೀವು ಈ ಥರ ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀವು ನೋಡ್ಬೋದು ನಾನು ಈ ಕಡೆ ಎರಡು ಭಾಗನೂ ನಾನು ಗಮ್ಮಿಂದ ಫಿಲ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ನೋಡ್ಬೋದು ನೀವು ನಾನು 2 ಪೇಪರ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ. ಸೊ ನಾನು ಈ ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಮತ್ತೆ ಇಲ್ಲೊಂದು ಸ್ವಲ್ಪ ಗಮ್ ಹಚ್ಬಿಟ್ಟು ನಾನು ನೋಡಿ ನಾನು ಅದನ್ನು ಅಟ್ಯಾಚ್ ಮಾಡಿದ ನಂತರ ನೆಕ್ಸ್ಟ್ ಇದಕ್ಕೂ ಗಮನಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಫ್ಲವರ್ ಮಾಡಬೇಕು. ನಾನಿಲ್ಲಿ ಈ ಥರ ಸ್ಕ್ವೇರ್ ಒಂದು ಪೇಪರ್ನ ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಟ್ರಯಾಂಗಲ್ ಶೇಪ್. ಇದನ್ನ 3 ಫೋಲ್ಡ್ ಮಾಡಿಸಬೇಕು. ನೋಡ್ಬಿಡಿ ನೀವು ನಾನು ಈ ಫ್ಲವರ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಶೇಪ್ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ನಾನು ಈ ಥರ ಫ್ಲವರ್ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಈ ಥರ ಸೆಂಟರ್ ಅಷ್ಟೇ ಫ್ಲವರ್ ಕಟ್ ಮಾಡಬೇಕು. ಒಂದೇ ಭಾಗ ನೀವು ಪೂರ್ತಿ ಕಟ್ ಮಾಡ್ಕೊಂಡ್ರೆ ಫ್ಲವರ್ ಹತ್ತಿರುತ್ತೆ. ನೋಡ್ಬೋದು ಇಲ್ಲಿ ನಾನು ಒಂದು ಪಟಲಿಗೆ ಗಮನಿಸ್ತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಗಮನಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ನೋಡ್ಬೋದು ಇಲ್ಲಿ ನೀವು ಈ ಹ್ಯಾಂಡ್ ಬ್ಯಾಗ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.